ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಿಜಿ ವೈದ್ಯ ಸೀಟಲ್ಲಿ ರಾಜ್ಯ ನಂಬರ್ 1 ಕರ್ನಾಟಕ ಒಂದರಲ್ಲೇ 10,092 ಸಚಿವ ಜೆಪಿ ನಡ್ಡಾ. ದೇಶದ ಮೊದಲ ಕ್ವಾಂಟಮ್ ಸಿಟಿ ಹೇಸರಘಟ್ಟದಲ್ಲಿ ನಿರ್ಮಾಣ, ಸಂಶೋಧನಾ ಪ್ರಯೋಗಾಲಯಗಳ ಪ್ರಮುಖ ಕೇಂದ್ರವಾಗಿ ನಿರ್ಮಾಣ, ಬೆಂಗಳೂರಿನಲ್ಲಿ ಪೂರ್ಣ ಪ್ರಮಾಣದ ಅಮೆರಿಕ ಕಾನ್ಸುಲೇಟ್ಗೆ ಮನವಿ, ಡಿಕೆ ಶಿವಕುಮಾರ್. 10,056 ಮೆಟ್ರಿಕ್ ಟನ್ ತ್ಯಾಜ್ಯ ತೆರವು, ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಚುರುಕು, ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ. ಮತ್ತೆ 10 ದಿನ ಎಸ್ಐಆರ್ ವಿಸ್ತರಣೆ, ಎಎಸ್ಡಿಡಿಒ ಮತದಾರರ ಅನುಕೂಲಕ್ಕಾಗಿ ಚುನಾವಣಾ ಆಯೋಗದ ಕ್ರಮ. 42ನೇ ಸಬ್ ಜೂನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್, 2ನೇ ದಿನವೂ ಕರ್ನಾಟಕಕ್ಕೆ 12 ಪದಕ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮುಂದುವರಿದ ಬರ ವೀಕ್ಷಣೆ, ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ. ಮುನ್ನೂರು ಬಿಎಂಟಿಸಿ ಬಸ್ಗಳಲ್ಲಿ ಶೀಘ್ರ ಆಡಿಯೋ ಜಾಹೀರಾತು, ಸಾರಿಗೆತರ ಆದಾಯ ಹೆಚ್ಚಿಸಿಕೊಳ್ಳಲು ಬಿಎಂಟಿಸಿಯಿಂದ ಯೋಜನೆ. 8 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ಮುಕ್ತ, ನಗರದಲ್ಲಿ ಮುಂದುವರಿದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ. ರಾಜ್ಯದ ಜಲಾಶಯಗಳು ಕೊನೆಗೂ 65% ಭರ್ತಿ, 895 ಟಿಎಂಸಿ ಸಾಮರ್ಥ್ಯದಲ್ಲಿ 586 ಟಿಎಂಸಿ ನೀರು ಸಂಗ್ರಹ, ಜಲವಿದ್ಯುತ್ ಡ್ಯಾಂಗಳಲ್ಲಿ 71.24 ಟಿಎಂಸಿ ನೀರು. ಭಾರತದ ಚೆಸ್ ಮಾಸ್ಟರ್ಗೆ ವೃತ್ತಿ ಜೀವನದ ಮೊದಲ ಗ್ರ್ಯಾಂಡ್ ಚೆಸ್ ಟೂರ್ ಟ್ರೋಫಿಯಲ್ಲಿ ಗೆಲುವು, ಪ್ರಜ್ಞಾನಂದಗೆ ಲೂಯಿಸ್ ಗ್ಲಿಟ್ಸ್ ಪ್ರಶಸ್ತಿ.